ವಿಸಿಟ್ ಮಾಡಿ ಶೇಖರಣೆ ಇದು ಹೆಂಗೆ ಮಾಡ್ತಾರೆ ಸರ್ ಸಂದೇಹ? ಅದನ್ನು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಅದನ್ನೇ ಈಗ ನನಗೂ ಅದೇ ಆಶ್ಚರ್ಯ. ಪಾಪ ಮುಖ್ಯಮಂತ್ರಿಗಳು ಭಾಳ ಅವರೇ ಖುದ್ದು ಏನು ಚರ್ಚೆ ಮಾಡ್ತಾಯಿದ್ರು, ರಾಜ್ಯದ ಜನತೆಗೆ ಸಂದೇಶ ಕೊಡ್ತಾಯಿದ್ರು. ಇವತ್ತು ಜಿಲ್ಲಾಧಿಕಾರಿ ಏನು ಮಾಡ್ತಾ ಇದ್ದಾರೆ? ಜಿಲ್ಲಾಧಿಕಾರಿನ ಇದೇ ಕೆಲಸಕ್ಕೆ ಬಿಟ್ಕೊಂಡಿದ್ದಾರೆ. ಅಲ್ಲಿ ಅವ್ರ ಮೇಲೂ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಬಹುಶಃ ಇದು ಬರೀ ರಾಮನಗರದಲ್ಲ, ಇಡೀ ರಾಜ್ಯದಲ್ಲಿ ಈ ಪಿತೂರಿ ಈ ರೀತಿಯ ಅಕ್ರಮ ಮತದಾರರ ಪಟ್ಟಿಯನ್ನು ಇವತ್ತು ಮಾಡ್ತಕ್ಕಂಥವ್ರ ಮುಖಾಂತರ ಪಾಪ 2028ಕ್ಕೂ ಮುಖ್ಯಮಂತ್ರಿ ಆಗಲಿಕ್ಕೆ ಕನಸು ಕಾಣ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ಚುನಾವಣಾ ಆಯೋಗಕ್ಕೂ ಇದ್ರ ಬಗ್ಗೆ ಪತ್ರವನ್ನು ಬರೀತೀನಿ. ಅದರ ಜೊತೆಗೆ ಗೃಹ ಸಚಿವರ ಗಮನಕ್ಕೂ ಇದನ್ನು ತರೋದ್ರ ಮುಖಾಂತರ ಇವತ್ತು ಈ ರೀತಿಯ ಕರ್ನಾಟಕದಲ್ಲಿ ಈ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಆಗಿರತಕ್ಕಂಥ ರೀತಿಯಲ್ಲೇ ಇಲ್ಲೂ ಇವತ್ತು ಈ ಅಕ್ರಮ ಏನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾನು ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಗಮನಕ್ಕೆ ತರ್ತೇನೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಿಗೂ ಈ ವಿಷಯವನ್ನು ನಾನು ತರಬೇಕು ಅಂತ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.